ವಿಕಾಸಸೌಧ ಪಕ್ಕದಲ್ಲಿ ಇರ್ತಕ್ಕಂಥ ಸೆಕ್ರೆಟರಿಯೇಟ್ ಇಲ್ಲಿ ರಾಮಾಂಜನೇಯ ದೇವಸ್ಥಾನ ಇತ್ತು. ಸ್ವಲ್ಪ ಜಾಗ ಖಾಲಿ ಇತ್ತು. ಅದನ್ನ ಧಾರ್ಮಿಕ ಸೌಧ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ವಿ. ನಮಗೆ ಪ್ರತಿ ವರ್ಷ ಕೂಡ ರಾಜ್ಯ ಧಾರ್ಮಿಕ ಪರಿಷತ್ಗೆ ಸೆಂಟ್ರಲ್ ಟೂಲ್ ಫಂಡ್ ಅಂತ ಬರುತ್ತೆ. ಅದನ್ನೆಲ್ಲ ಹಿಂದೆ ದೇವಸ್ಥಾನಗಳಿಗೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಕೊಟ್ಬಿಡೋರು. ಆಮೇಲೆ ನಾನು ನಮ್ಮ ರಾಜೇಂದ್ರ ಕುಮಾರ್ ಕಟಾರಿ ಅವರು ನಾವೆಲ್ಲ ಕೂಡ ಮಾತಾಡಿ ಆ ಹಣವನ್ನ ಕೂಡಿಟ್ಟು, ಸರ್ಕಾರದಿಂದ ನಾವೇನು ಹಣ ತಗೊಂಡಿಲ್ಲ, ಆ ಹಣವನ್ನ ಕೂಡಿಟ್ಟು ಇವತ್ತು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಅಂತಸ್ತಿನ ಕಟ್ಟಡವನ್ನ ಕಟ್ತಾ ಇದ್ದೀವಿ. ನಮ್ಮ ಮುಜರಾಯಿ ಇಲಾಖೆಗೆ 35-36 ಸಾವಿರ ಎಕರೆ ಇದೆ. ಬೆಂಗಳೂರಲ್ಲೇ 100 ಎಕರೆ ಇದೆ. ಗ್ರಾಮಾಂತರ ಎಲ್ಲ ಸೇರಿದ್ರೆ 1000 ಎಕರೆ ಇದೆ. ಅದ್ರ ಸ್ವಂತ ಕಟ್ಟಡ ಇರಲಿಲ್ಲ ನಮಗೆ. ನಾವು ಬಾಡಿಗೆ ಕಟ್ಟಡದಲ್ಲಿ ಇದ್ವಿ. ಸ್ವಂತ ಕಟ್ಟಡ ಇವತ್ತು 18 ತಿಂಗಳು ಟೈಮ್ ಕೊಟ್ಟಿದ್ವಿ. ಇದು ಹೊಯ್ಸಳ ಶೈಲಿನಲ್ಲಿ ಬರುತ್ತೆ. 35,000 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಡಿಂಗು ಹೊಯ್ಸಳ ಶೈಲಿನಲ್ಲಿ ಬರುತ್ತೆ. ಇದು ಮಂಗಳೂರಲ್ಲಿ ದೇವಸ್ಥಾನಗಳೆಲ್ಲ ಮಾಡ್ತಾರಲ್ಲ, ಆ ಕಾಂಟ್ರಾಕ್ಟ್ರೇ ಇಲ್ಲಿ ಹಾಕೊಂಡಿದ್ರು. ಬಹಳ ಬೇಗ ಮುಗಿಸ್ಕೊಡ್ತೀನಿ, 18 ತಿಂಗಳು ಬೇಕಾಗಿಲ್ಲ, ಇನ್ನು ಬೇಗ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇದರಲ್ಲಿ ಕಾರು ನಿಲ್ದಾಣ, ಮತ್ತೆ ಕ್ಯಾಂಟೀನು, ಲಿಫ್ಟು, ಮತ್ತೆ ವಾಣಿಜ್ಯ ಉದ್ದೇಶಕ್ಕಾಗಿ, ಯಾಕಂದ್ರೆ ಸರ್ಕಾರ ಕಂಡೀಷನ್ ಹಾಕಿ ಉಳಿದಿರ್ತಕ್ಕಂಥ ಜಾಗವನ್ನ ನಮ್ಮ ಸರ್ಕಾರಿ ಕಚೇರಿಯಲ್ಲಿ ಯಾವುದಕ್ಕೆಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಸಭಾಂಗಣ ಇರುತ್ತೆ, ಆಮೇಲೆ ಕಚೇರಿ ಇರುತ್ತೆ, ನಮ್ಮ ಮುಜರಾಯಿ ಕಚೇರಿ ಇರುತ್ತೆ, ಆಯುಕ್ತರ ಕಚೇರಿ ಇರುತ್ತೆ. ಆಯುಕ್ತರಿಗೆ ಕೋರ್ಟ್, ಕ್ವಾಶಿ ಜುಡಿಷಿಯಲ್ ಪವರ್ಸ್ ಇರುತ್ತೆ, ಅವರು ಕೋರ್ಟ್ ನಡೆಸಬೇಕು, ಅದಿರುತ್ತೆ. ಮತ್ತೆ ಗ್ರಂಥಾಲಯ ಇರುತ್ತೆ, ರೆಕಾರ್ಡ್ ರೂಮ್ ಇರುತ್ತೆ, ಮತ್ತೆ ರಾಜ್ಯ ಧಾರ್ಮಿಕ ಪರಿಷತ್ ಮೀಟಿಂಗ್ಗಳು ಎಲ್ಲೆಲ್ಲೋ ಮಾಡ್ತೀವಿ, ಅದನ್ನ ಇನ್ಮೇಲೆ ಇಲ್ಲೇ ಮಾಡ್ಬೋದು. ಮತ್ತು ಟೆರೆಸ್ ಅಲ್ಲಿ ಊಟ, ತಿಂಡಿ, ಕಾಫಿ ಇದಕ್ಕೆಲ್ಲ ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ಟೆರೆಸ್ ಹಾಕೊಳ್ತೀವಿ. ಇದಿಷ್ಟು ಇವತ್ತಿನ ಒಂದು ಕಾರ್ಯಕ್ರಮ. ಮತ್ತೆ ದೇವಸ್ಥಾನ ಪಕ್ಕದಲ್ಲಿದೆ, ಅವರು ಕೂಡ ಮುಖ್ಯ ಅರ್ಚಕರು. ನಮ್ಗೆ ಇಲ್ಲಿ ರಸಪ್ತಮಿ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ, 1000 ಜನ ಬರ್ತಾರೆ. ತೇರು ಹೋಗಿ ಬರೋದಕ್ಕೆ ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂತ ಹೇಳಿದ್ದಾರೆ, ಅದನ್ನು ಮಾಡ್ಕೊಡ್ತೀವಿ. ಮತ್ತೆ ದೇವಸ್ಥಾನಕ್ಕೆ 2 ಅಂಗಡಿ ಇತ್ತಂತೆ, ಸ್ವಲ್ಪ ಆದಾಯ ಬರ್ತಿತ್ತು. ಅದಕ್ಕೆ ನಮ್ಮ ರಾಜೇಂದ್ರ ಕುಮಾರ್ ಕಟಾರಿ ಅವರು ಈ ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ಬಾಡಿಗೆ ಬರುತ್ತಲ್ಲ, ಅದರಲ್ಲೇ ಅವ್ರಿಗೊಂದು ಪಾಲು ಕೊಡೋಣ ಅಂತ ಹೇಳಿದ್ದಾರೆ. ದೇವಸ್ಥಾನದ ಕೆಲಸನೂ ಆಗ್ಬೇಕು, ನಮ್ಮ ಮುಜರಾಯಿ ಇಲಾಖೆ ಕೆಲಸ ಕೂಡ ಆಗ್ಬೇಕು. ನಮ್ಮ ರಾಜೇಂದ್ರ ಕುಮಾರ್ ಕಟಾರಿ ಅವರು ಮಾತಾಡ್ತಾರೆ. ಅದಕ್ಕೆ ಮುಂಚೆ ಇನ್ನೊಂದು, ನಮ್ಗೆ ಇದರಲ್ಲಿ ಕಾಶಿನಲ್ಲಿ ಕಾಂಪೌಂಡ್ ಬಿದ್ದೋಗ್ಬಿಟ್ಟಿತ್ತು. ಮಹಾರಾಜರು ಆ ಕಾಲದಲ್ಲಿ ಕೊಟ್ಟಿದ್ದಂತ ಜಾಗ, ಅದು ಎಲ್ಲ 96 ವರ್ಷ ಆಗೋದಿತ್ತು. ಆ ಪಕ್ಕದಲ್ಲಿ ಹರಿಶ್ಚಂದ್ರ ಘಾಟ್ ಕೆಲಸ ಮಾಡುವಾಗ ಬಿದ್ದೋಗಿತ್ತು. ಅದಕ್ಕೂ ಕೂಡ ಹಣ ಇದೇ ನಿಧಿಯಿಂದಾನೇ ಕೊಟ್ಟಿದ್ದೀವಿ. ಮತ್ತೆ ತಿರುಪ್ತಿನಲ್ಲಿ ಒಂದು ಬಿಲ್ಡಿಂಗು ರಿನೋವೇಷನ್ಗೂ ಕೂಡ ತಗೊಂಡಿದ್ದೀವಿ. ಇನ್ನೊಂದು 16,000 ಅಡಿ ಖಾಲಿ ಬಿದ್ದಿತ್ತು ತಿರುಪ್ತಿ ಕೆಳಗಡೆ, ಮೇಲ್ಗಡೆ ಅಲ್ಲ, ತಿರುಮಲದಲ್ಲ, ತಿರುಪ್ತಿನಲ್ಲಿ. ಅದನ್ನು ಕೂಡ ಕನ್ನಡ ಕಟ್ಟೋದಕ್ಕೆ ಎಲ್ಲ ಪ್ಲಾನ್ ಎಲ್ಲ ಕೊಟ್ಟಿದ್ದಾರೆ, ತೀರ್ಮಾನ ತಗೋಬೇಕು. ಒಟ್ಟು ನಮ್ಮ 36,000 ಎಕರೆ ಇತ್ತು ನಮ್ದು. 40,000 ಪ್ರಾಪರ್ಟೀಸ್, ಸಿಟಿನಲ್ಲಿ ಪ್ರಾಪರ್ಟೀಸ್ ಬರುತ್ತೆ, ಎಕರೆ ಬರೋದಿಲ್ಲ. ಅದರಲ್ಲಿ ನಮ್ಮ ಕಟಾರಿ ಅವರು ರೆವಿನ್ಯೂ ಇಲಾಖೆಗೂ ಕೂಡ ಅವರಿಗೆ ಬರುತ್ತೆ. ವಿಶೇಷ ಆಸಕ್ತಿ ವಹಿಸಿ ನಮಗೆ ಇದುವರೆಗೂ ಕೂಡ 20,000 ಪ್ರಾಪರ್ಟೀಸು ನಮ್ಮ ದೇವಸ್ಥಾನದ ಹೆಸರಿಗೆ ಪಹಣಿ ಮತ್ತೆ ಖಾತಾ ಎಲ್ಲ ನಮಗೆ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 20,000 ಪ್ರಾಪರ್ಟೀಸು, ಆ 20,000 ಪ್ರಾಪರ್ಟೀಸು 1 ವರ್ಷದಲ್ಲಿ ರೆವಿನ್ಯೂ ಇವರಿಗೆ, ಯಾರು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೇಳಿ ಬೇಗ ಮಾಡಿಸ್ತಾ ಇದ್ದಾರೆ. ವಿಕಾಸಸೌಧ ಪಕ್ಕದಲ್ಲಿ ಇರ್ತಕ್ಕಂಥ ಸೆಕ್ರೆಟರಿಯೇಟ್ ಇಲ್ಲಿ ರಾಮಾಂಜನೇಯ ದೇವಸ್ಥಾನ ಇತ್ತು. ಸ್ವಲ್ಪ ಜಾಗ ಖಾಲಿ ಇತ್ತು. ಅದನ್ನ ಧಾರ್ಮಿಕ ಸೌಧ ಕಟ್ಟಬೇಕು ಅಂತ ಹೇಳಿ ತೀರ್ಮಾನ ತಗೊಂಡ್ವಿ. ನಮ್ಗೆ ಪ್ರತಿ ವರ್ಷ ಕೂಡ ರಾಜ್ಯ ಧಾರ್ಮಿಕ ಪರಿಷತ್ಗೆ ಸೆಂಟ್ರಲ್ ಟೂಲ್ ಫಂಡ್ ಅಂತ ಬರುತ್ತೆ. ಅದನ್ನೆಲ್ಲ ಹಿಂದೆ ದೇವಸ್ಥಾನಗಳಿಗೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಕೊಟ್ಬಿಡೋರು. ಆಮೇಲೆ ನಾನು ನಮ್ಮ ರಾಜೇಂದ್ರ ಕುಮಾರ್ ಕಟಾರಿ ಅವರು ನಾವೆಲ್ಲ ಕೂಡ ಮಾತಾಡಿ ಆ ಹಣವನ್ನ ಕೂಡಿಟ್ಟು, ಸರ್ಕಾರದಿಂದ ನಾವೇನು ಹಣ ತಗೊಂಡಿಲ್ಲ, ಆ ಹಣವನ್ನ ಕೂಡಿಟ್ಟು ಇವತ್ತು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಅಂತಸ್ತಿನ ಕಟ್ಟಡವನ್ನ ಕಟ್ತಾ ಇದ್ದೀವಿ.
ನಮ್ಮ ಮುಜರಾಯಿ ಇಲಾಖೆಗೆ 35-36 ಸಾವಿರ ಎಕರೆ ಇದೆ. ಬೆಂಗಳೂರಲ್ಲೇ 100 ಎಕರೆ ಇದೆ. ಗ್ರಾಮಾಂತರ ಎಲ್ಲ ಸೇರಿದ್ರೆ 1000 ಎಕರೆ ಇದೆ. ಅದ್ರ ಸ್ವಂತ ಕನ್ನಡ ಇರಲಿಲ್ಲ ನಮಗೆ. ನಾವು ಬಾಡಿಗೆ ಕನ್ನಡದಲ್ಲಿ ಇದ್ವಿ. ಒಂದು ಕನ್ನಡ ಇವತ್ತು 18 ತಿಂಗಳು ಟೈಮ್ ಕೊಟ್ಟಿದ್ವಿ. ಇದು ಹೊಯ್ಸಳ ಶೈಲಿನಲ್ಲಿ ಬರುತ್ತೆ. 35,000 ಸ್ಕ್ವೇರ್ ಫೀಟ್ ಟೋಟಲ್ ಬಿಲ್ಡಿಂಗು. ಹೊಯ್ಸಳ ಶೈಲಿನಲ್ಲಿ ಬರುತ್ತೆ. ಇದು ಮಂಗಳೂರಲ್ಲಿ ದೇವಸ್ಥಾನಗಳೆಲ್ಲ ಮಾಡ್ತಾರಲ್ಲ, ಆ ಕಾಂಟ್ರಾಕ್ಟ್ರೇ ಇಲ್ಲಿ ಹಾಕೊಂಡಿದ್ರು. ಬಹಳ ಬೇಗ ಮುಗಿಸ್ಕೊಡ್ತೀನಿ, 18 ತಿಂಗಳು ಬೇಕಾಗಿಲ್ಲ, ಇನ್ನು ಬೇಗ ಬಿಟ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇದರಲ್ಲಿ ಕಾರು ನಿಲ್ದಾಣ, ಮತ್ತೆ ಕ್ಯಾಂಟೀನು, ಲಿಫ್ಟು, ಮತ್ತೆ ವಾಣಿಜ್ಯ ಉದ್ದೇಶಕ್ಕಾಗಿ, ಯಾಕಂದ್ರೆ ಸರ್ಕಾರ ಕಂಡೀಷನ್ ಹಾಕಿ ಉಳಿದಿರ್ತಕ್ಕಂಥ ಜಾಗವನ್ನ ನಮ್ಮ ಸರ್ಕಾರಿ ಕಚೇರಿಯಲ್ಲಿ ಯಾವುದಕ್ಕೆಲ್ಲ ಕೊಡಬೇಕು ಅಂತ ಹೇಳಿದ್ದಾರೆ. ಆಮೇಲೆ ಸಭಾಂಗಣ ಇರುತ್ತೆ, ಆಮೇಲೆ ಕಚೇರಿ ಇರುತ್ತೆ, ನಮ್ಮ ಮುಜರಾಯಿ ಕಚೇರಿ ಇರುತ್ತೆ, ಆಯುಕ್ತರ ಕಚೇರಿ ಇರುತ್ತೆ. ಆಯುಕ್ತರಿಗೆ ಕೋರ್ಟ್, ಕ್ವಾಶಿ ಜುಡಿಷಿಯಲ್ ಪವರ್ಸ್ ಇರುತ್ತೆ, ಅವರು ಕೋರ್ಟ್ ನಡೆಸಬೇಕು, ಅದಿರುತ್ತೆ. ಮತ್ತೆ ಗ್ರಂಥಾಲಯ ಇರುತ್ತೆ, ರೆಕಾರ್ಡ್ ರೂಮ್ ಇರುತ್ತೆ, ಮತ್ತೆ ರಾಜ್ಯ ಧಾರ್ಮಿಕ ಪರಿಷತ್ ಮೀಟಿಂಗ್ಗಳು ಎಲ್ಲೆಲ್ಲೋ ಮಾಡ್ತೀವಿ, ಅದನ್ನ ಇನ್ಮೇಲೆ ಇಲ್ಲೇ ಮಾಡ್ಬೋದು. ಮತ್ತು ಟೆರೆಸ್ ಅಲ್ಲಿ ಊಟ, ತಿಂಡಿ, ಕಾಫಿ ಇದಕ್ಕೆಲ್ಲ ಕೂಡ ಮಾಡ್ಕೊಳ್ಳೋದಕ್ಕೆ ಒಂದು ಟೆರೆಸ್ ಒಂದು ಹಾಕೊಡ್ತೀವಿ. ಇದಿಷ್ಟು ಇವತ್ತಿನ ಒಂದು ಕಾರ್ಯಕ್ರಮ. ಮತ್ತೆ ದೇವಸ್ಥಾನ ಪಕ್ಕದಲ್ಲಿದೆ, ಅವರು ಕೂಡ ಮುಖ್ಯ ಅರ್ಚಕರು ನಮ್ಗೆ ಇಲ್ಲಿ ಇದು ರಸಪ್ತಮಿ ಮಾಡ್ತಾರೆ, ಬಹಳ ಚೆನ್ನಾಗಿ ಮಾಡ್ತಾರೆ, 1000 ಜನ ಬರ್ತಾರೆ. ತೇರು ಹೋಗಿ ಬರೋದಕ್ಕೆ ಸ್ವಲ್ಪ ಅನುಕೂಲ ಮಾಡ್ಕೊಡಿ ಅಂತ ಹೇಳಿದ್ದಾರೆ, ಅದನ್ನು ಮಾಡ್ಕೊಡ್ತೀವಿ. ಮತ್ತೆ ದೇವಸ್ಥಾನಕ್ಕೆ 2 ಅಂಗಡಿ ಇತ್ತಂತೆ, ಸ್ವಲ್ಪ ಆದಾಯ ಬರ್ತಿತ್ತು, ಅದಕ್ಕೆ ನಮ್ಮ ರಾಜೇಂದ್ರ ಕುಮಾರ್ ಕಟ್ಟಾರಿ ಅವರು ಈ ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ಬಾಡಿಗೆ ಬರುತ್ತಲ್ಲ, ಅದರಲ್ಲೇ ಅವ್ರಿಗೊಂದು ಪಾಲು ಕೊಡೋಣ ಅಂತ ಹೇಳಿದ್ದಾರೆ. ದೇವಸ್ಥಾನದ ಕೆಲಸನೂ ಆಗ್ಬೇಕು, ನಮ್ಮ ಮುಜರಾಯಿ ಇಲಾಖೆ ಕೆಲಸ ಕೂಡ ಆಗ್ಬೇಕು. ನಮ್ಮ ರಾಜೇಂದ್ರ ಕುಮಾರ್ ಕಟಾರಿ ಅವರು ಮಾತಾಡ್ತಾರೆ. ಅದಕ್ಕೆ ಮುಂಚೆ ಇನ್ನೊಂದು ನಮ್ಗೆ ಇದರಲ್ಲಿ ಕಾಶಿನಲ್ಲಿ ಕಾಂಪೌಂಡ್ ಬಿದ್ದೋಗ್ಬಿಟ್ಟಿತ್ತು. ಮಹಾರಾಜರು ಆ ಕಾಲದಲ್ಲಿ ಕೊಟ್ಟಿದ್ದಂತ ಜಾಗ, ಅದು ಎಲ್ಲ 96 ವರ್ಷ ಆಗೋದಿತ್ತು. ಆ ಪಕ್ಕದಲ್ಲಿ ಹರಿಶ್ಚಂದ್ರ ಘಾಟ್ ಕೆಲಸ ಮಾಡುವಾಗ ಬಿದ್ದೋಗಿತ್ತು. ಅದಕ್ಕೂ ಕೂಡ ಹಣ ಇದೇ ನಿಧಿಯಿಂದಾನೇ ಕೊಟ್ಟಿದ್ದೀವಿ. ಮತ್ತೆ ತಿರುಪ್ತಿನಲ್ಲಿ ಒಂದು ಬಿಲ್ಡಿಂಗು ರಿನೋವೇಷನ್ಗೂ ಕೂಡ ತಗೊಂಡಿದ್ದೀವಿ. ಇನ್ನೊಂದು 16,000 ಅಡಿ ಖಾಲಿ ಬಿದ್ದಿತ್ತು ತಿರುಪ್ತಿ ಕೆಳಗಡೆ, ಮೇಲ್ಗಡೆ ಅಲ್ಲ, ತಿರುಮಲದಲ್ಲ, ತಿರುಪ್ತಿನಲ್ಲಿ. ಅದನ್ನು ಕೂಡ ಕನ್ನಡ ಕಟ್ಟೋದಕ್ಕೆ ಎಲ್ಲ ಪ್ಲಾನ್ ಎಲ್ಲ ಕೊಟ್ಟಿದ್ದಾರೆ, ತೀರ್ಮಾನ ತಗೋಬೇಕು. ಒಟ್ಟು ನಮ್ಮ 36,000 ಎಕರೆ ಇತ್ತು ನಮ್ದು. 40,000 ಪ್ರಾಪರ್ಟೀಸ್, ಸಿಟಿನಲ್ಲಿ ಪ್ರಾಪರ್ಟೀಸ್ ಬರುತ್ತೆ, ಎಕರೆ ಬರೋದಿಲ್ಲ. ಅದರಲ್ಲಿ ನಮ್ಮ ಕಟಾರಿ ಅವರು ರೆವಿನ್ಯೂ ಇಲಾಖೆಗೂ ಕೂಡ ಅವರಿಗೆ ಬರುತ್ತೆ. ವಿಶೇಷ ಆಸಕ್ತಿ ವಹಿಸಿ ನಮಗೆ ಇದುವರೆಗೂ ಕೂಡ 20,000 ಪ್ರಾಪರ್ಟೀಸು ನಮ್ಮ ದೇವಸ್ಥಾನದ ಹೆಸರಿಗೆ ಇದು ಪಹಣಿ ಮತ್ತೆ ಖಾತಾ ಎಲ್ಲ ನಮಗೆ ಆಗಿದೆ. ಇನ್ನು ಉಳಿದಿರ್ತಕ್ಕಂಥ 20,000 ಪ್ರಾಪರ್ಟೀಸು, ಆ 20,000 ಪ್ರಾಪರ್ಟೀಸು 1 ವರ್ಷದಲ್ಲಿ ರೆವಿನ್ಯೂ ಇವರಿಗೆ ಯಾರು ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೇಳಿ ಬೇಗ ಮಾಡಿಸ್ತಾ ಇದ್ದಾರೆ.